ಪಾದಪೂಜೆ ಮಾಡಿ ಅದನ್ನು ನಾವು ನಮಸ್ಕಾರ ಮಾಡಿಕೊಂಡು ಈ ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಸಮಾಜದ ಪ್ರಮುಖರಿಗೆ, ಮಠ ಮಂದಿರಗಳಿಗೆ ಒಳ್ಳೆಯದಾಗಲಿ ಇಡೀ ರಾಜ್ಯದಲ್ಲಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬ್ರಿಗೇಡ್ ಹೊರಟಿದೆ. ಹಿಂದುಳಿದವ್ರದ್ದು, ದಲಿತರದ್ದು ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರ ನೋಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇರೋದು. ರಾಜಕಾರಣಕ್ಕಲ್ಲ. ನಾನು BJP ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ? ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು, DK ಶಿವಕುಮಾರ್ ಮಠ ಮಂದಿರಗಳು ಉದ್ಧಾರ ಆಗಬೇಕು, ಉದ್ಧಾರ ಮಾಡಿ. ಸರ್ಕಾರದ ಕೆಲಸ ಏನು? ನೀವು ಉದ್ಧಾರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ. ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ, ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ, ಬೇರೆಯವ್ರಿಗೆ ಎಷ್ಟು ಕೊಟ್ರಿ, ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮ್ಮ ಹೇಳಿದಿರಲ್ಲ, ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಮಂದಿರಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು. ಅಲ್ಲಿಂದನೇ ಸಂಸ್ಕೃತಿ ಸಿಗತ್ತೆ, ಅಲ್ಲಿಂದನೇ ಸಂಸ್ಕಾರ ಸಿಗತ್ತೆ. ಬರೀ ಭಾಷಣಕ್ಕೋಸ್ಕರ ಇರೋದ ನಿಮ್ಮ ಮಾತು? ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು 1000 ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿಯ ಹೆಸರು ಹೇಳಿದರು. ಆ ಎಲ್ಲ ಮಠಕ್ಕೆ ಇವರು ಸಾಧು ಸಂತರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಅವ್ರ ಕತೆ ಏನು? ಬಸ್ಸಲ್ಲಿ ಓಡಾಡಬೇಕಾ? ಗುಡಿಸ್ಲಲ್ಲಿ ವಾಸ ಮಾಡಬೇಕಾ? ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ, ಅವ್ರಿಗೆ ಕೊಟ್ಟರೆ ಹಾಸ್ಟೆಲ್ ಮಾಡ್ತಾರೆ, ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ. ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಇನ್ನು ನಾವು ಕೊಟ್ಟಿದ್ದು ಮಾಡಿದ್ದಾರೆ. ನನ್ನ ಆ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಪಾದಪೂಜೆ ಮಾಡಿ ಅದನ್ನು ನಾವು ನಮಸ್ಕಾರ ಮಾಡಿಕೊಂಡು ಈ ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಸಮಾಜದ ಪ್ರಮುಖರಿಗೆ, ಮಠ ಮಂದಿರಗಳಿಗೆ ಒಳ್ಳೆಯದಾಗಲಿ ಇಡೀ ರಾಜ್ಯದಲ್ಲಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬ್ರಿಗೇಡ್ ಹೊರಟಿದೆ. ಹಿಂದುಳಿದವ್ರದ್ದು, ದಲಿತರದ್ದು ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರ ನೋಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇರೋದು. ರಾಜಕಾರಣಕ್ಕಲ್ಲ. ನಾನು BJP ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ? ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು, DK ಶಿವಕುಮಾರ್ ಮಠ ಮಂದಿರಗಳು ಉದ್ಧಾರ ಆಗಬೇಕು, ಉದ್ಧಾರ ಮಾಡಿ. ಸರ್ಕಾರದ ಕೆಲಸ ಏನು? ನೀವು ಉದ್ಧಾರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ. ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ, ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ, ಬೇರೆಯವ್ರಿಗೆ ಎಷ್ಟು ಕೊಟ್ರಿ, ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮ್ಮ ಹೇಳಿದಿರಲ್ಲ, ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಮಂದಿರಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು. ಅಲ್ಲಿಂದನೇ ಸಂಸ್ಕೃತಿ ಸಿಗತ್ತೆ, ಅಲ್ಲಿಂದನೇ ಸಂಸ್ಕಾರ ಸಿಗತ್ತೆ. ಬರೀ ಭಾಷಣಕ್ಕೋಸ್ಕರ ಇರೋದ ನಿಮ್ಮ ಮಾತು? ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು 1000 ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿಯ ಹೆಸರು ಹೇಳಿದರು. ಆ ಎಲ್ಲ ಮಠಕ್ಕೆ ಇವರು ಸಾಧು ಸಂತರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಅವ್ರ ಕತೆ ಏನು? ಬಸ್ಸಲ್ಲಿ ಓಡಾಡಬೇಕಾ? ಗುಡಿಸ್ಲಲ್ಲಿ ವಾಸ ಮಾಡಬೇಕಾ? ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ, ಅವ್ರಿಗೆ ಕೊಟ್ಟರೆ ಹಾಸ್ಟೆಲ್ ಮಾಡ್ತಾರೆ, ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ. ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಇನ್ನು ನಾವು ಕೊಟ್ಟಿದ್ದು ಮಾಡಿದ್ದಾರೆ. ನನ್ನ ಆ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಸರ್, ಧನ್ಯವಾದ. ಪಾದಪೂಜೆ ಮಾಡಿ ಅದನ್ನು ನಾವು ನಮಸ್ಕಾರ ಮಾಡಿಕೊಂಡು ಈ ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಸಮಾಜದ ಪ್ರಮುಖರಿಗೆ, ಮಠ ಮಂದಿರಗಳಿಗೆ ಒಳ್ಳೆಯದಾಗಲಿ ಇಡೀ ರಾಜ್ಯದಲ್ಲಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬ್ರಿಗೇಡ್ ಹೊರಟಿದೆ. ಹಿಂದುಳಿದವ್ರದ್ದು, ದಲಿತರದ್ದು ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರ ನೋಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇರೋದು. ರಾಜಕಾರಣಕ್ಕಲ್ಲ. ನಾನು BJP ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ? ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು, DK ಶಿವಕುಮಾರ್ ಮಠ ಮಂದಿರಗಳು ಉದ್ಧಾರ ಆಗಬೇಕು, ಉದ್ಧಾರ ಮಾಡಿ. ಸರ್ಕಾರದ ಕೆಲಸ ಏನು? ನೀವು ಉದ್ಧಾರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ. ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ, ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ, ಬೇರೆಯವ್ರಿಗೆ ಎಷ್ಟು ಕೊಟ್ರಿ, ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮ್ಮ ಹೇಳಿದಿರಲ್ಲ, ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಮಂದಿರಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು. ಅಲ್ಲಿಂದನೇ ಸಂಸ್ಕೃತಿ ಸಿಗತ್ತೆ, ಅಲ್ಲಿಂದನೇ ಸಂಸ್ಕಾರ ಸಿಗತ್ತೆ. ಬರೀ ಭಾಷಣಕ್ಕೋಸ್ಕರ ಇರೋದ ನಿಮ್ಮ ಮಾತು? ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು 1000 ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿಯ ಹೆಸರು ಹೇಳಿದರು. ಆ ಎಲ್ಲ ಮಠಕ್ಕೆ ಇವರು ಸಾಧು ಸಂತರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಅವ್ರ ಕತೆ ಏನು? ಬಸ್ಸಲ್ಲಿ ಓಡಾಡಬೇಕಾ? ಗುಡಿಸ್ಲಲ್ಲಿ ವಾಸ ಮಾಡಬೇಕಾ? ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ, ಅವ್ರಿಗೆ ಕೊಟ್ಟರೆ ಹಾಸ್ಟೆಲ್ ಮಾಡ್ತಾರೆ, ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ. ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಇನ್ನು ನಾವು ಕೊಟ್ಟಿದ್ದು ಮಾಡಿದ್ದಾರೆ.
ನನ್ನ ಆ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶ ಪಾದ ಪೂಜೆ ಮಾಡಿ ಅದನ್ನು ನಾವು ನಮಸ್ಕಾರ ಮಾಡಿಕೊಂಡು ಈ ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಸಮಾಜದ ಪ್ರಮುಖರಿಗೆ, ಮಠ ಮಂದಿರಗಳಿಗೆ ಒಳ್ಳೆಯದಾಗಲಿ ಇಡೀ ರಾಜ್ಯದಲ್ಲಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬ್ರಿಗೇಡ್ ಹೊರಟಿದೆ. ಹಿಂದುಳಿದದ್ದು, ದಲಿತರದ್ದು ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರಗಳು ನೋಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇರೋದು. ರಾಜಕಾರಣಕ್ಕಲ್ಲ. ನಾನು ಬಿ ಜೆ ಪಿ ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ? ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು, ಡಿ ಕೆ ಶಿವಕುಮಾರ್ ಮಠ ಮಂದಿರಗಳು ಉದ್ಧಾರ ಆಗಬೇಕು, ಉದ್ಧಾರ ಮಾಡಿ. ಸರ್ಕಾರದ ಕೆಲಸ ಏನು? ನೀವು ಉದ್ಧಾರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ. ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ, ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ, ಬೇರೆಯವ್ರಿಗೆ ಎಷ್ಟು ಕೊಟ್ರಿ, ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮ್ಮ ಹೇಳಿದಿರಲ್ಲ ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಮಂದಿರಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು. ಅಲ್ಲಿಂದನೇ ಸಂಸ್ಕೃತಿ ಸಿಗತ್ತೆ, ಅಲ್ಲಿಂದನೇ ಸಂಸ್ಕಾರ ಸಿಗತ್ತೆ. ಬರೀ ಭಾಷಣಕ್ಕೋಸ್ಕರ ಇರೋದ ನಿಮ್ಮ ಮಾತು? ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು 1000 ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿ ಹೆಸರು ಹೇಳಿದರು. ಆ ಎಲ್ಲ ಮಠಕ್ಕೂ ಇವರು ಸಾಧು ಸಂತರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಅವ್ರ ಕತೆ ಏನು? ಬಸ್ಸಲ್ಲಿ ಓಡಾಡಬೇಕಾ? ಗುಡಿಸ್ಲಲ್ಲಿ ವಾಸ ಮಾಡಬೇಕಾ? ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ, ಅವ್ರಿಗೆ ಕೊಟ್ಟರೆ ಹಾಸ್ಟೆಲ್ ಮಾಡ್ತಾರೆ, ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ. ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಇನ್ನು ನಾವು ಕೊಟ್ಟಿದ್ದು ಮಾಡಿದ್ದಾರೆ. ನನ್ನ ಆ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಪಾದ ಪೂಜೆ ಮಾಡಿ ಅದನ್ನು ನಾವು ನಮಸ್ಕಾರ ಮಾಡಿಕೊಂಡು ಈ ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಸಮಾಜದ ಪ್ರಮುಖರಿಗೆ, ಮಠ ಮಂದಿರಗಳಿಗೆ ಒಳ್ಳೆಯದಾಗಲಿ ಇಡೀ ರಾಜ್ಯದಲ್ಲಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬ್ರಿಗೇಡ್ ಹೊರಟಿದೆ. ಹಿಂದುಳಿದದ್ದು, ದಲಿತರದ್ದು ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರಗಳು ನೋಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇರೋದು. ರಾಜಕಾರಣಕ್ಕಲ್ಲ. ನಾನು ಬಿ ಜೆ ಪಿ ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ? ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು, ಡಿ ಕೆ ಶಿವಕುಮಾರ್ ಮಠ ಮಂದಿರಗಳು ಉದ್ಧಾರ ಆಗಬೇಕು, ಉದ್ಧಾರ ಮಾಡಿ. ಸರ್ಕಾರದ ಕೆಲಸ ಏನು? ನೀವು ಉದ್ಧಾರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ. ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ, ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ, ಬೇರೆಯವ್ರಿಗೆ ಎಷ್ಟು ಕೊಟ್ರಿ, ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮ್ಮ ಹೇಳಿದಿರಲ್ಲ ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಮಂದಿರಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು. ಅಲ್ಲಿಂದನೇ ಸಂಸ್ಕೃತಿ ಸಿಗತ್ತೆ, ಅಲ್ಲಿಂದನೇ ಸಂಸ್ಕಾರ ಸಿಗತ್ತೆ. ಬರೀ ಭಾಷಣಕ್ಕೋಸ್ಕರ ಇರೋದ ನಿಮ್ಮ ಮಾತು? ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು 1000 ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿ ಹೆಸರು ಹೇಳಿದರು. ಆ ಎಲ್ಲ ಮಠಕ್ಕೂ ಇವರು ಸಾಧು ಸಂತರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಅವ್ರ ಕತೆ ಏನು? ಬಸ್ಸಲ್ಲಿ ಓಡಾಡಬೇಕಾ? ಗುಡಿಸ್ಲಲ್ಲಿ ವಾಸ ಮಾಡಬೇಕಾ? ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ, ಅವ್ರಿಗೆ ಕೊಟ್ಟರೆ ಹಾಸ್ಟೆಲ್ ಮಾಡ್ತಾರೆ, ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ. ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಇನ್ನು ನಾವು ಕೊಟ್ಟಿದ್ದು ಮಾಡಿದ್ದಾರೆ. ನನ್ನ ಆ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಎಸ್ ಸರ್, ಧನ್ಯವಾದ. ಪಾದ ಪೂಜೆ ಮಾಡಿ ಅದನ್ನು ನಾವು ನಮಸ್ಕಾರ ಮಾಡಿಕೊಂಡು ಈ ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಸಮಾಜದ ಪ್ರಮುಖರಿಗೆ, ಮಠ ಮಂದಿರಗಳಿಗೆ ಒಳ್ಳೆಯದಾಗಲಿ ಇಡೀ ರಾಜ್ಯದಲ್ಲಿ ಅನ್ನೋಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬ್ರಿಗೇಡ್ ಹೊರಟಿದೆ. ಹಿಂದುಳಿದದ್ದು, ದಲಿತರದ್ದು ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರಗಳು ನೋಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇರೋದು. ರಾಜಕಾರಣಕ್ಕಲ್ಲ. ನಾನು ಬಿ ಜೆ ಪಿ ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ? ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು, ಡಿ ಕೆ ಶಿವಕುಮಾರ್ ಮಠ ಮಂದಿರಗಳು ಉದ್ಧಾರ ಆಗಬೇಕು, ಉದ್ಧಾರ ಮಾಡಿ. ಸರ್ಕಾರದ ಕೆಲಸ ಏನು? ನೀವು ಉದ್ಧಾರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ. ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ, ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ, ಬೇರೆಯವ್ರಿಗೆ ಎಷ್ಟು ಕೊಟ್ರಿ, ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನಾನು ನಿಮ್ಮ ಹೇಳಿದಿರಲ್ಲ ಶೃಂಗೇರಿ ಮಠಕ್ಕೆ ಬಂದು ಎಲ್ಲ ಮಠ ಮಂದಿರಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು. ಅಲ್ಲಿಂದನೇ ಸಂಸ್ಕೃತಿ ಸಿಗತ್ತೆ, ಅಲ್ಲಿಂದನೇ ಸಂಸ್ಕಾರ ಸಿಗತ್ತೆ. ಬರೀ ಭಾಷಣಕ್ಕೋಸ್ಕರ ಇರೋದ ನಿಮ್ಮ ಮಾತು? ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು 1000 ಕೋಟಿ ಸಣ್ಣ ಸಣ್ಣ ಮಠಗಳಿಗೆ ಇವರೆಲ್ಲ ಜಾತಿ ಹೆಸರು ಹೇಳಿದರು. ಆ ಎಲ್ಲ ಮಠಕ್ಕೂ ಇವರು ಸಾಧು ಸಂತರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಅವ್ರ ಕತೆ ಏನು? ಬಸ್ಸಲ್ಲಿ ಓಡಾಡಬೇಕಾ? ಗುಡಿಸ್ಲಲ್ಲಿ ವಾಸ ಮಾಡಬೇಕಾ? ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ,